ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ದಿನದ ಎಪಿಸೋಡ್ಗೆ ನಿಮಗೆಲ್ಲ ಸುಸ್ವಾಗತ. ಇನ್ನೇನು ಡಿಸೆಂಬರ್ ಸ್ಟಾರ್ಟ್ ಆಯಿತು, ಹೊಸ ವರ್ಷ ಶುರು ಆಗುತ್ತೆ. ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನೋಕ್ಕಿಂತ ಮುಂಚೆ ಎಲ್ಲರದ್ದು ನಾನು ನೋಡಿದ್ದೀನಿ. ಕಾಮನ್ನಾಗಿ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಇಯರ್ ಹೊಸ ವರ್ಷಕ್ಕೆ ನಾನು ಈ ಗೋಲ್ಸ್ ಅಚೀವ್ ಮಾಡ್ತೀನಿ, ರೆಸಲ್ಯೂಷನ್ಸ್ನ ಸೆಟ್ ಮಾಡ್ತೀನಿ ಅಂತೆಲ್ಲ ಅನ್ಕೋತೀವಿ. ಬಟ್ ವರ್ಷದ ಕೊನೆ ಏನು ಒಂದು ತಿಂಗಳಷ್ಟರಲ್ಲಿ ಮರ್ತು ಬಿಡ್ತೀವಿ, ಇಲ್ಲ ಅದನ್ನೇನು ಮಾಡೋದಿಲ್ಲ. ಹಾಗಂತ ರೆಸಲ್ಯೂಷನ್ಸ್ ಮಾಡಬೇಡಿ ಅಂತ ನಾನೇನು ಹೇಳಲ್ಲ, ಖಂಡಿತ ಮಾಡಿ, ಅದು ತುಂಬ ಒಳ್ಳೆಯದು. ಆದರೆ ಅದು ಅಚೀವ್ ಆಗಲಿಕ್ಕೆ ಕೆಲವೊಂದು ಸಣ್ಣದಾಗಿ ಒಂದಿಷ್ಟು ನಾವು ಪ್ರಯತ್ನ ಮಾಡಬೇಕು, ಎಫರ್ಟ್ ಮಾಡಬೇಕು. ಅದಕ್ಕೊಂದಿಷ್ಟು ಐಡಿಯಾಸ್ ಹೇಳ್ತೀನಿ, ಇವತ್ತು ಶೇರ್ ಮಾಡ್ಕೋತೀನಿ. ನಾವು ಅಂದ್ಕೊಂಡದನ್ನ ಸಾಧಿಸಲಿಕ್ಕೆ 10 ಸ್ಟೆಪ್ಸಲ್ಲಿ ನಾವೇನು ಮಾಡ್ಬೋದು ಅಂತ. ಅಂದರೆ ನಾವು ರೆಸಲ್ಯೂಷನ್ಸ್ ಅಂತ ಅಷ್ಟೇ ಅಲ್ಲ, ಈಗ ಲೈಫ್ನಲ್ಲಿ, ಜೀವನದಲ್ಲಿ ನಾವೇನಾದರೂ ಸಾಧಿಸಬೇಕು, ಏನಾದರೂ ಗೋಲ್ಸ್ ಇಟ್ಕೊಂಡು ಅದನ್ನು ಅಚೀವ್ ಮಾಡಬೇಕು ಅಂದಾಗ ಈ ಸ್ಟೆಪ್ಸ್ನ ಫಾಲೋ ಮಾಡ್ಬೋದು. ಸೊ ಮೊದಲನೇದಾಗಿ ನೀವು ಒಂದು ಪರ್ಸನಲ್ ಗೋಲ್ಸ್ದ ಲಿಸ್ಟ್ ರೆಡಿ ಮಾಡಿ. ಸೊ ಅದು ಮೊದಲನೇ ಲಿಸ್ಟ್. ನಮ್ಮ ತಲೆಯಲ್ಲಿದ್ರೂ ಕೂಡ ಅದನ್ನು ಬರೆದ್ರೆ ತುಂಬ ಒಳ್ಳೆಯದು. ಆಮೇಲೆ ರೆಫರೆನ್ಸ್ಗೂ ಹೆಲ್ಪ್ ಆಗುತ್ತೆ. ನಾನು ಏನೇನು ಅಚೀವ್ ಮಾಡಬೇಕು ಅಂತ ಅದನ್ನು ಬರೀಬೇಕು. ಹಾಗೆ ಕೂಡ ನೀವು ಉದ್ದ ಹನುಮಂತನ ಬಾಲದ ಥರ ಖಂಡಿತ ಲಿಸ್ಟ್ ಮಾಡಬೇಡಿ. ಈಗ ಸದ್ಯಕ್ಕೆ ನೀವು ಯಾವ್ದು ಫೋಕಸ್ ಮಾಡ್ಬೋದು, ಜಸ್ಟ್ 3 ಗೋಲ್ಸ್ ಸೆಟ್ ಮಾಡಿಕೊಂಡ್ರೆ ಸಾಕು. ಏಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಅದು 12 ಇಲ್ಲ 13 ಇಲ್ಲ 15 ಮಾಡಿದೆ ಅಂತ ಇಟ್ಕೊಳ್ಳಿ, ಅದು ಆಗಬೇಕು ಅಂತಲೇ ಇಲ್ಲ. ಸೊ ಆಮೇಲೆ ಸುಮ್ಮನೆ ನಿಮಗೆ ಅದು ಇನ್ಸ್ಪಿರೇಷನ್, ಡಿಮೋಟಿವೇಟ್ ಆಗಿಬಿಡ್ತೀವಿ, ಸ್ಫೂರ್ತಿ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಬೆಟರ್ ಅಂತ ಹೇಳಿದ್ರೆ ಆದಷ್ಟು ಈಗ 3 ಇಟ್ಕೊಳ್ಳಿ. ಸೊ ಅದನ್ನು ಅಚೀವ್ ಮಾಡಿದ್ಮೇಲೆ ಬೇಕಾದರೆ ನೆಕ್ಸ್ಟ್ ಮತ್ತೆ ಹೊಸ ಲಿಸ್ಟ್ ಮಾಡ್ಬೋದು. ಸೊ ಫಸ್ಟ್ ಸ್ಟೆಪ್ಪು ಲಿಸ್ಟ್ ಮಾಡ್ಕೊಳ್ಳೋದು. ಸೆಕೆಂಡ್ ಸ್ಟೆಪ್ಪು ನಾವೇನು ಗೋಲ್ಸ್ ಸೆಟ್ ಮಾಡ್ಕೊಂಡಿದ್ವಿ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳೋದು. ಸೊ ನೀವು ಒಂದೊಂದೇ ಗೋಲ್ಸ್ ತೊಗೊಂಡು, ಈಗ ಫಸ್ಟ್ ಗೋಲ್ ಯಾವ್ದು ಅಚೀವ್ ಮಾಡಬೇಕು ಅಂತೀರೋ ಅದನ್ನು ನಾನು ಅಚೀವ್ ಮಾಡೋದನ್ನು ಸ್ಟೆಪ್ಸ್ನ ಏನೇನು ಮಾಡಬೇಕು ಅಂತ ವಿಜುವಲೈಸ್ ಮಾಡ್ಕೊಳ್ಳೋದು. ಇಮ್ಯಾಜಿನ್ ಮಾಡಿಕೊಂಡು ನಾನು ಹೀಗೆ ಮಾಡ್ತಿದ್ದೀನಿ ಅಂತ ನಾವು ಹಾಗೇ ಇಮ್ಯಾಜಿನ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗೆ ನೀವು ಅದನ್ನು ಆಲ್ರೆಡಿ ಅಚೀವ್ ಮಾಡಿದ್ದೀನಿ ಅಂತ, ನಾನು ಸಾಧನೆ ಮಾಡಿದ್ದೀನಿ ಅಂತಲೂ ಕೂಡ ವಿಜುವಲೈಸ್ ಮಾಡ್ಕೊಳ್ಳಿ. ಅಂದರೆ ಫೈನಲ್ ಲೈನ್ಗೆ, ಅಂದರೆ ನೀವು ರನ್ನಿಂಗ್ ರೇಸ್ ಮಾಡ್ತಿದ್ರೆ ಫಿನಿಶ್ ಲೈನ್ ತಲುಪಿದ್ವಿ ಅಂತ ನಾವು ವಿಜುವಲೈಸ್ ಮಾಡ್ಕೊಂಡಂಗೆ ಎಕ್ಸಾಂಪಲ್ ಅದು. ಹಾಗೆ ನಾವು ಏನೋ ಗೋಲ್ ಸೆಟ್ ಮಾಡ್ಕೊಂಡ್ರೆ ಅದು ಅಚೀವ್ ಮಾಡಿದ್ದೀವಿ ಅಂತಂದು ನಾವು ವಿಜುವಲೈಸ್ ಮಾಡ್ಕೊಳ್ಳಿ, ಅದರಿಂದನೂ ಹೆಲ್ಪ್ ಆಗುತ್ತೆ. ಸೊ 4ನೇ ಸ್ಟೆಪ್ ಅಂತ ಹೇಳಿದ್ರೆ, ಗೋಲ್ ಇದೆಲ್ಲ ತುಂಬ ದೊಡ್ಡದಾಗಿದೆ. ಈಗ ಸಪೋಸ್ ನಾನು ಒಂದು ಸುಮ್ಮನೆ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಎವರೆಸ್ಟ್ ಶಿಖರ ಹತ್ತಬೇಕು ಅಂತ ಹೇಳಿದ್ರೆ ಒಂದೇ ಸಲ ಎವರೆಸ್ಟ್ ಶಿಖರ ನಾವು ಹಾಗೆ ಜಂಪ್ ಮಾಡಲ್ಲ ಅಲ್ವಾ, ಬಾರಿ ಇಷ್ಟಿಷ್ಟೇ ಸಣ್ಣ ಸ್ಟೆಪ್ಸ್ನಲ್ಲಿ ನಾವು ಹತ್ತೀವಿ. ಹಾಗೆಯೇ ನಾನು ಯಾವುದೋ ಗೋಲ್ನ ಸೆಟ್ ಮಾಡಿಕೊಂಡ್ರು ಕೂಡ ಅದನ್ನು ಚಿಕ್ಕದಾಗಿ ನಾವು ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಗೋಲ್ನ ಚಿಕ್ಕ ಭಾಗಗಳಾಗಿ ಅದನ್ನು ಡಿವೈಡ್ ಮಾಡಿಕೊಂಡ್ರೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದು ಫುಲ್ ಇಡೀದಾಗಿ ಹಾಗೇ ನಾವು ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ, ನಮಗೆ ಇದು ಸಿಕ್ಕೋದಿಲ್ಲ, ಇನ್ಸ್ಪಿರೇಷನ್ ಸಿಕ್ಕಲ್ಲ, ಡೌಟ್ಸ್, ಸಂಶಯಗಳು ಬರುತ್ತೆ. ಈಗ ದೊಡ್ಡದೊಂದು ನೀವು ಅದೇ ಇಟ್ಕೊಳ್ಳಿ, ಲಾಡು ದೊಡ್ಡದಿದೆ ಅಂತ ಇಟ್ಕೊಳ್ಳಿ, ತಿರುಪತಿ ಲಾಡು. ಸೊ ಅಷ್ಟು ದೊಡ್ಡದ ಕೈಯಲ್ಲಿ ಇಟ್ಕೊಂಡ್ರೆ ನೀವು ಪೂರ್ತಿ ದೊಡ್ಡದ ಲಾಡು ಹಾಗೆ ತಿನ್ನಲ್ಲ ಅಲ್ವಾ, ಬಾಯಲ್ಲಿ ಹಾಗೆ ಅದನ್ನು ಚಿಕ್ಕದು ಮಾಡ್ಕೊಂಡು ತಿಂತೀರಲ್ಲ. ಹಾಗೆಯೇ ಈಗ ನಾವೇನಾರು ಅಚೀವ್ ಮಾಡಬೇಕು ಅಂತ ಹೇಳಿ ಗೋಲ್ ಸೆಟ್ ಮಾಡ್ಕೊಂಡ್ರೆ ಅದನ್ನು ಹಾಗೆ ಅಂದ್ಕೊಳ್ಳಿ, ಒಂದು ದೊಡ್ಡ ಲಾಡು ಥರ ಆ ಲಾಡನ್ನ ಸಣ್ಣ ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡು ಇಷ್ಟಿಷ್ಟೇ ತಿನ್ನಲ್ವ ನಾವು, ಹಾಗೆ ಗೋಲ್ನ ಕೂಡ ಇಷ್ಟಿಷ್ಟೇ ನಾವು ಸಾಧನೆ ಮಾಡಬೇಕಾಗುತ್ತೆ. 5ನೇ ಸ್ಟೆಪ್ ಏನಂತ ಹೇಳಿದ್ರೆ, ನಾನು ಇದನ್ನು ಇವತ್ತೇ ಸ್ಟಾರ್ಟ್ ಮಾಡಬೇಕು, ನಾಳೆ ಮಾಡ್ತೀನಿ, ಆಚೆ ನಾಡಿದ್ದು ಮಾಡ್ತೀನಿ ಅಂತ ಮೀನಮೇಷ ಎಣ್ಸೋಕೆ ಹೋಗ್ಬಿಡಿ, ಮುಹೂರ್ತಕ್ಕೆ ಕಾಯಕ್ಕೆ ಹೋಗ್ಬಿಡಿ. ಎಲ್ಲದಕ್ಕೂ ಮುಹೂರ್ತ ನೋಡ್ತಲ್ಲ, ಹಾಗೆ ಪೂಜೆ ಪುನಸ್ಕಾರಗಳಿಗೆ ಮುಹೂರ್ತ ನೋಡ್ತೀವಿ ನಾವು. ಈ ನಮ್ಮ ಗೋಲ್ಸು ಅಚೀವ್ ಮಾಡಲಿಕ್ಕೆ ಮುಹೂರ್ತ ಖಂಡಿತ ನೋಡಬೇಡಿ. ಮೊದಲನೇ ಸ್ಟೆಪ್ಪು ಇವತ್ತೇ ಶುರು ಮಾಡಿದ್ದೀನಿ, ಇವತ್ತು ನೀನು ಲಿಸ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ ನಾನು, ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು. ಹಾಗೆ ಇವತ್ತೇ ಶುರು ಮಾಡಿ, ಕಾಯಬೇಡಿ. ಅದು ಸುಮ್ಮನೆ ಡಿಲೇ ಆಗುತ್ತೆ, ನಮಗೆ ಬರ್ತಾ ಅದ್ರ ಬಗ್ಗೆ ನಮಗೆ ಉತ್ಸಾಹ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟು 6ನೇ ಸ್ಟೆಪ್ ಅಂತ ಹೇಳಿದರೆ, ಸೊ ಒಂದು ಏನೋ ಗೋಲ್ ಸೆಟ್ ಮಾಡ್ಕೊಂಡ್ರೆ ದಿನಾನು ಒಂದಿಷ್ಟು ಚಿಕ್ಕದಾಗಿ ಮಾಡ್ತಾ ಹೋಗಿ. ಸಣ್ಣದಾಗಾದ್ರೂ ಒಂದು ಆ ಗೋಲ್ ಏನೋ ಮಾಡ್ತಾ ಇದ್ರೆ ಅದರದ್ದು ಕಡೆ ಹೋಗಲಿಕ್ಕೆ ಒಂದು ಚಿಕ್ಕದಾಗಿ ಏನಾದ್ರೂ ಮಾಡ್ತಾಯಿರಿ. ಸೊ ಪ್ರತಿದಿನ ಒಂದಿಷ್ಟು ಚಿಕ್ಕದಾಗಿ ಮಾಡಿದ್ರೆ ನಾವು ಫೈನಲ್ ಆಗಿ ಆ ಗೋಲ್ ಖಂಡಿತ ನಾವು ಅಚೀವ್ ಮಾಡ್ತೀವಿ. ಮತ್ತು 7ನೇ ಸ್ಟೆಪ್ ಏನಂತ ಹೇಳಿದ್ರೆ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಸೊ ನಾನು ಏನು ಸೆಟ್ ಮಾಡ್ಕೊಂಡಿದ್ರೆ ನಾನು ಅದು ಸಾಧನೆ ಮಾಡ್ಬೋದು, ನನ್ನ ಬಗ್ಗೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಸೊ ಅದು ಪ್ರಬಲವಾದ ನಂಬಿಕೆ ಬೆಳೆಸ್ಕೊಳ್ಳಿ. ಹಾಗೆಯೇ ಕೂಡ ನೆಕ್ಸ್ಟು 8ನೇ ಸ್ಟೆಪ್ ಏನಂತ ಹೇಳಿದ್ರೆ, ನೀವು ಅದು ಕುದುರೆ ನೋಡಿರಲ್ಲ, ಕುದುರೆದು ಹೀಗೆ ಹಾಕ್ಕೊಂಡಿರುತ್ತಲ್ಲ ಸೈಡ್ಗೆ,
ಅದು ಆಚೆ ಈಚೆ ಕಾಣಬಾರ್ದು ಅಂತ ಸೈಡಿಗೆ ಹಾಕಿರ್ತಾರೆ ಮುಂದೆ ಫೋಕಸ್ಸಿಂದ. ಸೊ ಫೋಕಸ್ಸಿಂದ ಹೋಗೋದು ಒಳ್ಳೆಯದೇ, ಬಟ್ ಹಾಗೇ ಕೂಡ ಆ ಥರನ ಬರೀ ಒಂದೇ ಕಡೆ ನೋಡಬೇಡಿ, ಸುತ್ತಮುತ್ತಲೂ 360 ಡಿಗ್ರೀಸ್ ಎಲ್ಲ ಕಡೆಯೂ ನೋಡಿ. ಹೇಳೋಕ್ಕಾಗಲ್ಲ ಯಾವ ಡೈರೆಕ್ಷನಿಂದ ಯಾವ ಕಡೆಯಿಂದ ನಿಮಗೆ ಐಡಿಯಾಸ್ ಬರಬಹುದು ಅಲ್ವಾ, ಅದು ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಅಚೀವ್ಮೆಂಟ್ಗೆ. ಸೊ ಅದು 8ನೇ ಸ್ಟೆಪ್ಪು. ಸೊ 9ನೇ ಸ್ಟೆಪ್ ಏನಂತ ಹೇಳಿದ್ರೆ ಫೀಡ್ಬ್ಯಾಕ್ ಕೂಡ ತಗೊಳ್ಳಿ. ಈಗ ನಿಮಗೆ ಯಾರಾದರೂ ನಿಮ್ಮ ಟೀಮ್ ಮೇಟ್ಸ್ ಇರ್ಬೋದು, ಇನ್ಯಾರೋ ನೀವು ಅವ್ರಿಗೆ ಗೌರವ ಕೊಡ್ತೀವಿ, ಅವ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ನೀವು ಅವ್ರ ಅನಿಸಿಕೆಯನ್ನು ತಗೊಳ್ಳಿ. ನಾನು ಏನೇನೋ ಹಿಂಗೆ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಹೇಗೆ ಹೇಳ್ತೀನೋ, ಏನಾದ್ರು ಸಂಶಯ ಬಂದರೆ ಅವ್ರಿಗೂ ಡಿಸ್ಕಸ್ ಮಾಡಿ, ಅದು ಕೂಡ ಮಾಡಿ, ಅದು ತುಂಬ ಒಳ್ಳೆಯದು. 10ನೇದು ಏನಂತ ಹೇಳಿದ್ರೆ ಖಂಡಿತ ನನ್ನ ಕೈಲಿ ಇದು ಸಾಧ್ಯ ಅಂತ ಮನಸ್ಸಿನಲ್ಲಿ ಹೇಳ್ತಾ ಇರಿ. ಸೊ ಸೆಲ್ಫ್ ಮೋಟಿವೇಶನಲ್ ಅದು ಅಫರ್ಮೇಷನ್ನು ನಿಮ್ಗೆ ನೀವೇ ಹೇಳ್ಕೊತಾ ಇರಬೇಕು. ನಾನು ಖಂಡಿತ ಆಗುತ್ತೆ, ನನಗಿದು ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದರೆ ನಿಮಗೆ ಸ್ಫೂರ್ತಿ ಸಿಕ್ಕುತ್ತೆ. ಹಾಗೆ ನಾನು ಮಾಡಲೇಬೇಕು ಅನ್ನೋ ಇದು ಮೋಟಿವೇಶನ್ ನಿಮ್ಮಿಂದನೇ ಬರುತ್ತೆ. ನಾವು ಮೋಟಿವೇಶನ್ ಆಗಲಿ ಸ್ಫೂರ್ತಿ ಇನ್ಸ್ಪಿರೇಷನಲ್ಲಿ ನಾವೇನು ಹೇಳ್ತೀವಿ ಹೊರಗಡೆ ನೋಡೋಕ್ಕೆ ಹೋಗಬಾರ್ದು, ನಮ್ಮ ಒಳಗಡೆನೇ ಇದ್ದರೆ ತುಂಬಾ ನಮಗೆ ಉಪಯೋಗ ಆಗುತ್ತೆ. ಸೊ ಫ್ರೆಂಡ್ಸ್, ನಾನು ನಿಮಗೆ ಈ ಥರ 10 ಸ್ಟೆಪ್ಸ್ ಹೇಳಿದೆ. ಇದರಿಂದ ಖಂಡಿತ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಫಾಲೋ ಮಾಡಿ ನೀವು ಗೋಲ್ ಸೆಟ್ ಮಾಡ್ಕೋಬೋದು. ಈಗ ಹೊಸ ವರ್ಷ ಬಂದಿದೆ, ಇಲ್ಲ ನಾಳೆಯಿಂದನೇ ಇಟ್ಕೋಬೋದು. ನೀವು ಒಂದು ಲಿಸ್ಟ್ ಮಾಡಿ ಈ ಸ್ಟೆಪ್ಸ್ ನಿಮಗೆ ಅದನ್ನು ರೆಫರೆನ್ಸ್ ಆಗಿಟ್ಕೊಂಡು ನೀವು ಖಂಡಿತ ಅದನ್ನು ಫಾಲೋ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಸೊ ಇದು ಎಪಿಸೋಡ್ ಹೇಗೆ ಅನಿಸ್ತು ಅಂತ ನೀವು ಖಂಡಿತ ನನಗೆ ಶೇರ್ ಮಾಡಿ ನಿಮ್ಮ ಒಪಿನಿಯನ್ಸ್ ಮತ್ತು ಕಮೆಂಟ್ಸ್ನ ನನ್ನ ಫೇಸ್ಬುಕ್ ಪೇಜ್ ನಳಿನೀಸ್ ವಾಯ್ಸಲ್ಲಿ. ಸೊ ಮತ್ತೆ ನೆಕ್ಸ್ಟ್ ಎಪಿಸೋಡ್ ಜೊತೆಗೆ ಮತ್ತೆ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಬರ್ತೀನಿ ನೆಕ್ಸ್ಟ್ ಟೈಮ್. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಟಾಟಾ, ಬಾಯ್ ಬಾಯ್.